ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾಷಾಶಾಸ್ತ್ರಜ್ಞರಾಗಿ, ಕಾದಂಬರಿಕಾರರಾಗಿ, ಅದರ ಜೊತೆಗೆ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತಹ ಕೆ.ಟಿ. ಗಟ್ಟಿ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಕೆ.ಟಿ. ಗಟ್ಟಿಯವರು ಜುಲೈ 22ನೇ ತಾರೀಕು 1938ನೇ ಇಸ್ವಿಯಲ್ಲಿ ಇವತ್ತಿನ ಕಾಸರಗೋಡು ಜಿಲ್ಲೆಯಲ್ಲಿ ಜನಿಸ್ತಾರೆ. 1957ನೇ ಇಸ್ವಿಯಿಂದ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆಗಿರುವಂತಹ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು. ಅವರ ತಂದೆ ಧೂಮಪ್ಪ, ತಾಯಿ ಪರಮೇಶ್ವರಿಯವರು. SSLC ನಂತರ ಅಲ್ಲಿ ಕಾಸರಗೋಡಿನಲ್ಲಿ ನಡೆದಂತಹ ಕೆಲವೊಂದಷ್ಟು ಚಳುವಳಿಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು ಅಂತ ಹೇಳಲಾಗುತ್ತೆ. ಅದರ ಜೊತೆಯಲ್ಲಿ ಮುಂದಿನ ಶಿಕ್ಷಣವನ್ನು ಅಂದರೆ ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು BA ಶಿಕ್ಷಣವನ್ನು ಅವರು ಕೇರಳ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ B.Ed ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ತದನಂತರ ಕಾಸರಗೋಡಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭಿಸ್ತಾರೆ. ಅದಾದ ನಂತರದಲ್ಲಿ ಕೆಲಸ ಮಾಡ್ಕೊಳ್ತಾನೆ ಅಂದರೆ ಹೊರಗಡೆಯಿಂದ ಇಂಗ್ಲೀಷ್ MAಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಅದರ ಜೊತೆಯಲ್ಲಿ ಉಡುಪಿ ಮತ್ತು ಮಣಿಪಾಲದಲ್ಲಿ ಕೂಡ ಅವರು ಕೆಲಕಾಲ ಸೇವೆಯನ್ನು ಸಲ್ಲಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅವರ ಕೆಲವೊಂದಷ್ಟು ಪ್ರಮುಖವಾಗಿರುವಂತಹ ಕೃತಿಗಳು ಅಂತ ಹೇಳಿದರೆ 1976ನೇ ಇಸ್ವಿಯಲ್ಲಿ ಶಬ್ದಗಳು ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. 1978ನೇ ಇಸ್ವಿಯಲ್ಲಿ ಸಾಫಲ್ಯ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. ಮನೆ, ಕಾಮಯಜ್ಞ, ಪೂಜಾರಿ, ಅವಿಭಕ್ತರು, ನಿರಂತರ, ನವೆಂಬರ್ 10, ಮನುಷ್ಯನ ವಾಸನೆ ಮತ್ತು ಇತರ ಕಥೆಗಳು, ಭೂಗತ ಮತ್ತು ಇತರ ಕಥೆಗಳು, ವಿಶ್ವಸುಂದರಿ ಮತ್ತು ಇತರ ಕಥೆಗಳು, ಹೀಗೆ ಸಾಕಷ್ಟು ಕೃತಿಗಳನ್ನು ರಚಿಸ್ತಾರೆ. ನಾನು ಆಗಲೇ ಹೇಳಿದಾಗೆ ಅವರು ಕೇವಲ ಕಾದಂಬರಿಕಾರರಾಗಿಲ್ಲದೆ ಅವರು ಒಬ್ಬ ಭಾಷಾ ತಜ್ಞರಾಗಿ ಕೂಡ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದಂಥವ್ರು. ಅವರ ಈ ಭಾಷಾಶಾಸ್ತ್ರಜ್ಞದ ಕುರಿತಾಗಿ ಅಲ್ಲಿ ಕೂಡ ಅವರು ಕೆಲವೊಂದಷ್ಟು ಸಾಹಿತ್ಯ ಕೃಷಿಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಪುಸ್ತಕಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಉತ್ಕೃಷ್ಟತೆಗಾಗಿ ತಾಯಿ ತಂದೆ, ಗುರುಗಳಾಗಿ ತಾಯಿ ತಂದೆ, ಇಂಗ್ಲಿಷ್ ಮತ್ತು ಕನ್ನಡ ಭಾಷಾಧ್ಯಯನ, ಕನ್ನಡ ಆಲಿಸಿ ಕಲಿಸಿ, ಪೇರೆಂಟಿಂಗ್ ಫಾರ್ ಎಕ್ಸಲೆನ್ಸಿ, ಬೈಲಿಂಗ್ವಲ್ ಮಾಸ್ಟರ್, ಲರ್ನ್ ಕನ್ನಡ ಥ್ರೂ ಇಂಗ್ಲಿಷ್, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಹೀಗೆ ಹಲವಾರು ಪುಸ್ತಕಗಳನ್ನು ಭಾಷೆಗೆ ಸಂಬಂಧಿಸಿದಂತೆ ಕೂಡ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಇಷ್ಟೆಲ್ಲ ಸಾಹಿತ್ಯ ಕೃಷಿಗಳನ್ನು ಮಾಡಿದಂತಹ ಕೆ.ಟಿ. ಗಟ್ಟಿ ಅವರಿಗೆ ಕೆಲವೊಂದಷ್ಟು ಪ್ರಶಸ್ತಿಗಳು ಕೂಡ ದೊರೆತಿದ್ದಾವೆ. ಆ ಪ್ರಶಸ್ತಿಗಳ ಒಂದು ಸಾಲನ್ನು ನಾವು ನೋಡ್ತಾ ಹೋಗೋದಾದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ವರ್ಷದ ಲೇಖಕ ಪ್ರಶಸ್ತಿ, ಸಾಹಿತ್ಯ ಸವ್ಯಸಾಚಿ 2011ನೇ ಇಸ್ವಿಯಲ್ಲಿ ಗೌರವ, ಅದರ ಜೊತೆಗೆ ಚದುರಂಗದ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದಿದ್ದಾವೆ. ಇಷ್ಟೆಲ್ಲ ಸಾಹಿತ್ಯಕ್ಕೆ ಅದರ ಜೊತೆಗೆ ಭಾಷೆಗೆ ಎರಡಕ್ಕೂ ಕೂಡ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ನೀಡಿದಂತಹ ಕೆ.ಟಿ. ಗಟ್ಟಿಯವರು ಫೆಬ್ರವರಿ 19ನೇ ತಾರೀಕು 2024ನೇ ಇಸ್ವಿಯಲ್ಲಿ ಯಲೋಕವನ್ನು ತ್ಯಜಿಸ್ತಾರೆ. ಇದಿಷ್ಟು ಕೆ.ಟಿ. ಗಟ್ಟಿಯವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.